Question number 3. Discuss the effect of deforestation on the following. ಈ ಫಾಲೋಯಿಂಗ್ ಅಲ್ಲಿ ಯಾವ ರೀತಿ ಡಿಫಾರೆಸ್ಟೇಷನ್ ಅನ್ನೋದು ಎಫೆಕ್ಟ್ ಆಗುತ್ತೆ ಅನ್ನೋದು ನಮಗೆ ಹೇಳಬೇಕು. ಓಕೆ, ಫಸ್ಟ್ ಒನ್ ಇಸ್ ವರ್ಲ್ಡ್ ಅನಿಮಲ್ಸ್. B is environment. C is villages, rural areas. Rural areas. D is cities, urban area. And E, earth. And F is the next generation. ಯಾವ ರೀತಿಯಲ್ಲಿ ನಮಗೆ ಡಿಫಾರೆಸ್ಟೇಷನ್ ಅನ್ನೋದು ಎಫೆಕ್ಟ್ ಮಾಡುತ್ತೆ ನಮಗೆ ಈ ಫಾಲೋಯಿಂಗ್ ಸೆಂಟೆನ್ಸಸ್ ಅಲ್ಲಿ, ಈ ಫಾಲೋಯಿಂಗ್ ವರ್ಡ್ಸ್ ಅಲ್ಲಿ ಅಂತ. ಓಕೆ, ಸೊ ಫಸ್ಟ್ ಒನ್ ಇಸ್ ವರ್ಲ್ಡ್ ಅನಿಮಲ್ಸ್ಗೆ. ಓಕೆ, ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ ಅಂತ. Effect of answer effects of deforestation on world animals. ವರ್ಲ್ಡ್ ಅನಿಮಲ್ಸ್ ಮೇಲೆ ಯಾವ ರೀತಿ ಈ ಎಫೆಕ್ಟ್ ಅನ್ನೋದು, ಡಿಫಾರೆಸ್ಟೇಷನ್ ಎಫೆಕ್ಟ್ ಅನ್ನೋದು ಬೀರುತ್ತೆ ಅಂತ. ಓಕೆ, ಸೊ deforestation is the removal of trees or other vegetation from an area for industrial agricultural or other purposes. Trees and other vegetation form the habitat of many animals. Hence, if the habitat of world animals is destroyed, then their numbers would automatically
automatically decline. ಓಕೆ, ಸೊ ಯಾವ ರೀತಿ ಎಫೆಕ್ಟ್ ಆಫ್ ಡಿಫಾರೆಸ್ಟೇಷನ್ ಅನ್ನೋದು ವರ್ಲ್ಡ್ ಲೈಫ್ ಮೇಲೆ ಓಕೆ ಬೀರುತ್ತೆ, ಯಾವ ರೀತಿ ಎಫೆಕ್ಟ್ ಅನ್ನೋದು ತೋರಿಸುತ್ತೆ ವರ್ಲ್ಡ್ ಲೈಫ್ ಮೇಲೆ ಅಂತ ಹೇಳಿದ್ರೆ, ಡಿಫಾರೆಸ್ಟೇಷನ್ ಇಸ್ ದ ರಿಮೂವಲ್ ಆಫ್ ಟ್ರೀಸ್ ಆರ್ ಅದರ್ ವೆಜಿಟೇಷನ್ ಫ್ರಮ್ ಆನ್ ಏರಿಯಾ. ಸೊ ಈ ಡಿಫಾರೆಸ್ಟೇಷನ್ ಅನ್ನೋದು ಏನು ಅಂತ ಹೇಳಿದ್ರೆ ರಿಮೂವಲ್ ಆಫ್ ಟ್ರೀಸ್ನ ರಿಮೂವ್ ಮಾಡೋದು ಅಥವಾ ಕಟ್ ಮಾಡೋದು, ಟ್ರೀಸ್ನ ಕಟ್ ಮಾಡೋದು ಅಥವಾ ಫಾರೆಸ್ಟ್ನ ಅಂತ ಹೇಳ್ಬೋದು ನಾವು. ಓಕೆ, ಫಾರೆಸ್ಟ್ ಅನ್ನೋದನ್ನ ಮತ್ತೆ ಬೇರೆ ಬೇರೆ ಗಿಡಗಳನ್ನ ನಾವು ಕಟ್ ಮಾಡುವಂಥದ್ದು ಅಥವಾ ರಿಮೂವ್ ಮಾಡುವಂಥಕ್ಕೆ ನಾವು ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಏನು ಪರ್ಪಸ್ಗೋಸ್ಕರ ಈ ಕಟ್ಟಿಂಗ್ ಆಫ್ ಟ್ರೀಸ್ ಅಥವಾ ರಿಮೂವಲ್ ಆಫ್ ಟ್ರೀಸ್ ಅಂತ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಇಂಡಸ್ಟ್ರಿಯಲ್ ಆಗಿರ್ಬೋದು, ಅಗ್ರಿಕಲ್ಚರ್ಗೆ ಆಗಿರ್ಬೋದು, ಅಥವಾ ಬೇರೆ ಪರ್ಪಸಸ್ಗೆ ಆಗಿರ್ಬೋದು, ಅಥವಾ ಬಿಲ್ಡಿಂಗ್ಸ್ಗೆ ಆಗಿರ್ಬೋದು, ಬಿಲ್ಡಿಂಗ್ ಹೌಸಸ್ ಓಕೆ ಅಥವಾ ಫ್ಯಾಕ್ಟರೀಸ್. ಸೊ ಇದಕ್ಕೆ ಈ ಇಂಡಸ್ಟ್ರೀಸ್ಗೆ ಅಥವಾ ಅಗ್ರಿಕಲ್ಚರ್ಗೆ ಆಗಿರ್ಬೋದು, ಕಲ್ಟಿವೇಶನ್ಗೋಸ್ಕರ, ಕ್ರಾಪ್ಸ್ ಕಲ್ಟಿವೇಶನ್ಗೋಸ್ಕರ, ಸೊ ಇದಕ್ಕೆ ನಾವು ಈ ಟ್ರೀಸ್ ಅನ್ನೋದನ್ನ ರಿಮೂವ್ ಮಾಡ್ತೀವಿ ಅಲ್ವಾ. ಸೊ ಟ್ರೀಸ್ ಆ್ಯಂಡ್ ಅದರ್ ವೆಜಿಟೇಷನ್ ಫಾರ್ಮ್ಸ್ ದ ಹ್ಯಾಬಿಟೇಷನ್ ಆಫ್ ಮೆನಿ ಅನಿಮಲ್ಸ್. ಸೊ ಈ ಟ್ರೀಸ್ನ ತಿನ್ಕೊಂಡು ಓಕೆ ಈ ಗ್ರೀನ್ ಓಕೆ ವೆಲ್ತ್ನ ಅನ್ನೋದನ್ನ ಅವು ಹೀಟ್ ಮಾಡುತ್ತೆ ಅಲ್ವಾ, ವೆಜಿಟೇರಿಯನ್ ಆಗಿ ಇರುತ್ತೆ ಕೆಲವೊಂದು ಅನಿಮಲ್ಸ್ ಅನ್ನೋವು. ಸೊ ಆ ವೆಜಿಟೇರಿಯನ್ ಅನಿಮಲ್ಸ್ಗೆ ಈ ವೆಜಿಟೇಷನ್ ವೆಲ್ತ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ವಿತೌಟ್ ಈಗ ಹಸು ಅಂದರೆ ಅದು ಹುಲ್ಲು ಮೇಯುತ್ತೆ ಅಲ್ವಾ, ಸೊ ಅದಕ್ಕೆ ಹುಲ್ಲು ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಏನಾದರೂ ತಿನ್ನುತ್ತಾ ಇಲ್ಲ ಅಲ್ವಾ. ಸೊ ಗ್ರೀನ್ ವೆಲ್ತ್ ಅನ್ನೋದು ಅದಕ್ಕೆ ಬೇಕು. ಸೊ ಈ ಗ್ರೀನ್ ವೆಲ್ತ್ ಇಲ್ಲ ಅಂತ ಹೇಳಿದಾಗ ಹಸು ಬದುಕುತ್ತಾ ತುಂಬ ದಿನ ಇಲ್ಲ ಅಲ್ವಾ. ಸೊ ಆ ರೀತಿ ಓಕೆ, ಸೊ ಅನಿಮಲ್ಸ್ಗೆ ನಮ್ಮ ಗ್ರೀನ್ ಅನ್ನೋದು ತುಂಬ ವೆಜಿಟೇಷನ್ ಅನ್ನೋದು ತುಂಬ ಅಂದರೆ ಇಂಪಾರ್ಟೆಂಟ್ ಹ್ಯಾಬಿಟ್ ಅನ್ನೋದು. ಆ್ಯಂಡ್ ಹೆನ್ಸ್ ಇಫ್ ದ ಹ್ಯಾಬಿಟ್ ಆಫ್ ವರ್ಲ್ಡ್ ಓಕೆ ಅನಿಮಲ್ಸ್ ಈಸ್ ಡೆಸ್ಟ್ರಾಯ್, ಈ ಹ್ಯಾಬಿಟ್ ಅಥವಾ ಇವುಗಳೇ ಫುಡ್ ಅನ್ನೋದು ಓಕೆ ಫುಡ್ ಆಫ್ ಜಿರಾಫೆ ಆಗಿರ್ಬೋದು, ಇದೇ ಏನು ಗ್ರಾಸ್ ಅನ್ನೋದನ್ನ ಜಿರಾಫೆ ತಿನ್ನುತ್ತೆ ಅಲ್ವಾ. ಆ್ಯಂಡ್ ಕೌಸ್ ಸಹ ಇದೇ ತಿನ್ನುತ್ತೆ ಓಕೆ, ಶೀಪ್, ಗೋಟ್. ಸೊ ಇವೆಲ್ಲನೂ ಇವುಗಳಿಗೆ ಏನು ಬೇಕು, ಮೇನ್ ಗ್ರೀನ್ ಬೇಕು ಅಲ್ವಾ, ಗ್ರೀನ್ ಕಲರ್ ವೆಜಿಟೇಷನ್ ಅನ್ನೋದು ಬೇಕು ಅವುಗಳಿಗೆ. ಸೊ ಈ ಗ್ರೀನ್ ಕಲರ್ ಫುಡ್ ಅನ್ನೋದು ಅವುಗಳಿಗೆ ಡೆಸ್ಟ್ರಾಯ್ ಆಗಿದೆ ಅಂತ ಹೇಳಿದ್ರೆ ದೆನ್ ದ ನಂಬರ್ ವುಡ್ ಆಟೋಮೆಟಿಕಲಿ ಡಿಕ್ಲೈನ್, ಅಂದರೆ ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ, ಅವುಗಳ ನಂಬರ್ ಅನ್ನೋದು ದಿನೇ ದಿನೇ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಡಿಫಾರೆಸ್ಟೇಷನ್ ಇಂದ ನಮ್ಮ ಟ್ರೀಸ್ ಅನ್ನೋದು ನಾವು ರಿಮೂವ್ ಮಾಡ್ತೀವಿ, ವೆಜಿಟೇಷನ್ ಅನ್ನೋದು ನಾವು ರಿಮೂವ್ ಮಾಡ್ತೀವಿ. ಓಕೆ, ಸೊ ದೇರ್ಫೋರ್ ಈ ಅನಿಮಲ್ಸ್ಗೆ ಫುಡ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಫುಡ್ ಅನ್ನೋದು ಕಮ್ಮಿ ಆಗ್ತಾ ಹೋದ್ರೆ ಅನಿಮಲ್ಸ್ ರೇಟ್ ಓಕೆ ಆ ಅನಿಮಲ್ ನಂಬರ್ ಆಫ್ ಎಷ್ಟು ನಂಬರ್ಸ್ ಇದೆ ಅನ್ನೋದು ಸಹ ನಮಗೆ ಪಾಪ್ಯುಲೇಷನ್ ಅನ್ನೋದು ಅನಿಮಲ್ಸಲ್ಲಿ ಪಾಪ್ಯುಲೇಷನ್ ಅನ್ನೋದು ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಈ ಪಾಪ್ಯುಲೇಷನ್ ಆಫ್ ದಿಸ್ ವರ್ಲ್ಡ್ ಓಕೆ ವೈಲ್ಡ್ ಅನಿಮಲ್ಸ್ದು ಸಹ ಕಮ್ಮಿ ಆಗ್ತಾ ಹೋಗುತ್ತೆ ದಿನೇ ದಿನೇ. ಆ್ಯಂಡ್ ಅವು ಲಾಸ್ಟಲ್ಲಿ ಡೆಸ್ಟ್ರಾಯ್ ಸಹ ಆಗೋಕೆ ಈ ಡಿಫಾರೆಸ್ಟೇಷನ್ ಅನ್ನೋದು ಓಕೆ ಕಾರಣ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ next effects of deforestation on environment. Second one is on the environment. ಎನ್ವಿರಾನ್ಮೆಂಟ್ ಮೇಲೆ ಯಾವ ರೀತಿ ಇದು ಎಫೆಕ್ಟ್ ತೋರಿಸುತ್ತೆ ಡಿಫಾರೆಸ್ಟೇಷನ್? ಎಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್ ಆನ್ ದ ಎನ್ವಿರಾನ್ಮೆಂಟ್. Okay, so plants absorb CO2 from the atmosphere to perform photosynthesis. If plants are destroyed, then the level of
CO2 and the temperature in the atmosphere. CO2 and the will rise as a result. CO2 will trap more heat radiations, thereby adding to global warming and increase in the temperature of the earth, will disturb the natural water cycle. As a result, there will be a change in the rainfall pattern. This could lead to floods and droughts. ಓಕೆ, ಸೊ ಇಲ್ಲಿ ಡಿಫಾರೆಸ್ಟೇಷನ್ ಅನ್ನೋದು ಎನ್ವಿರಾನ್ಮೆಂಟ್ ಮೇಲೆ ಯಾವ ರೀತಿ ಎಫೆಕ್ಟ್ ಅನ್ನೋದನ್ನ ತೋರಿಸುತ್ತೆ ಅಂದ್ರೆ, ಪ್ಲಾಂಟ್ಸ್ ಅಬ್ಸರ್ವ್ CO2 ಫ್ರಮ್ ದ ಅಟ್ಮಾಸ್ಫಿಯರ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಅನ್ನೋದನ್ನ ಪ್ಲಾಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಫಾರ್ ಫೋಟೋಸಿಂಥಸಿಸ್ಗೋಸ್ಕರ ಈ ಪ್ಲಾಂಟ್ಸ್ ಅನ್ನೋದು ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಅಲ್ಲಿ ಏನಿದೆಯೋ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಫ್ ಪ್ಲಾಂಟ್ಸ್ ಆರ್ ಡೆಸ್ಟ್ರಾಯ್ಡ್, ಪ್ಲಾಂಟ್ಸ್ ಅನ್ನೋದು ಡೆಸ್ಟ್ರಾಯ್ ಆಗ್ಬಿಟ್ರೆ ಅಲ್ಲಿ, ದೆನ್ ದ ಲೆವೆಲ್ ಆಫ್ CO2 ಇನ್ ದ ಅಟ್ಮಾಸ್ಫಿಯರ್ ವಿಲ್ ರೈಸ್. ಸೊ ಇಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ನಾವು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ಲಾಂಟ್ಸ್ ಇದೆ. ಬಟ್ ಪ್ಲಾಂಟ್ಸ್ ಅನ್ನೋದು ಅಲ್ಲಿ ಡೆಸ್ಟ್ರಾಯ್ ಆಗಿದೆ ಅಂತ ಹೇಳಿದ್ರೆ ಆ ಕಾರ್ಬನ್ ಡೈಆಕ್ಸೈಡ್ ಅಮೌಂಟ್ ಅನ್ನೋದು ಅಲ್ಲಿ ರೈಸ್ ಆಗ್ತಾ ಹೋಗುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ. ಅಂಡ್ CO2 ವಿಲ್ ಟ್ರಾಪ್ ಮೋರ್ ಹೀಟ್ ರೇಡಿಯೇಷನ್ಸ್. ಸೊ ಹೀಟ್ ರೇಡಿಯೇಷನ್ಸ್ ಅನ್ನೋದನ್ನ ಈ CO2 ಅನ್ನೋದು ಅದು ಏನ್ ಮಾಡುತ್ತೆ, ಹೀಟ್ ರೇಡಿಯೇಷನ್ಸ್ ಅನ್ನೋದನ್ನ ಟ್ರ್ಯಾಪ್ ಮಾಡುತ್ತೆ ಅಟ್ಮಾಸ್ಫಿಯರ್ಗೆ ಹೋಗದೆ. ನಮ್ಗೆ ಹೀಟ್ ರೇಡಿಯೇಷನ್ಸ್ ಅನ್ನೋದು ದಿಸ್ ಇಸ್ ಅರ್ತ್ ಅಂತ ಹೇಳಿದ್ರೆ ಸನ್ ಇಂದ ನಮ್ಗೆ ಹೀಟ್ ರೇಡಿಯೇಷನ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ಇದು ಮತ್ತೆ ರಿಫ್ಲೆಕ್ಟ್ ಆಗ್ಬೇಕು, ಮೇಲಕ್ಕೆ ಬಂದು ಮತ್ತೆ ಹೋಗ್ಬೇಕು, ರಿಫ್ಲೆಕ್ಟ್ ಆಗ್ಬೇಕು ಅಲ್ವಾ. ಸೊ ಆ ರಿಫ್ಲೆಕ್ಷನ್ ಅನ್ನೋದನ್ನ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಅಲ್ಲಿ ಸ್ಟಾಪ್ ಮಾಡುತ್ತೆ. ದಿಸ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಟ್ರ್ಯಾಪ್ ಮೋರ್ ಹೀಟ್ ರೇಡಿಯೇಷನ್ಸ್. ಏನು ಹೀಟ್ ರೇಡಿಯೇಷನ್ಸ್ ನಮಗೆ ಬರ್ತಿದೆಯೋ ಸನ್ನಿಂದ, ಆ ಹೀಟ್ ರೇಡಿಯೇಷನ್ಸ್ ಅನ್ನೋದನ್ನ ಇವು ಟ್ರ್ಯಾಪ್ ಮಾಡುತ್ತೆ ಮೇಲೆ, ಮತ್ತೆ ಅವು ರಿಟರ್ನ್ ಹೋಗೋದನ್ನ ಇದು ತಡೆಯುತ್ತೆ. ಸೊ ರಿಟರ್ನ್ ಹೋಗೋದನ್ನ ಇದು ತಡೆಯುತ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಅವು ಕೆಳಗಡೆ ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ನಮ್ಮ ಅರ್ತ್ದು ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ದೇ ಬೈ ಆಡಿಂಗ್ ಟು ದ ಗ್ಲೋಬಲ್ ವಾರ್ಮಿಂಗ್. ಸೊ ಅದು ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅನ್ನೋದಕ್ಕೆ ಆಡ್ ಆಗುತ್ತೆ. ಅಂಡ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದ ಅರ್ತ್. ಸೊ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ ಟೆಂಪರೇಚರ್ ಅನ್ನೋದು. ಆ ರೇಡಿಯೇಷನ್ಸ್ ಅನ್ನೋದು ಮತ್ತೆ ವಾಪಸ್ ಹೋಗ್ಬಿಟ್ರೆ ಅರ್ಧ ಬಂದು ಅರ್ಧ ಹೋಗುತ್ತೆ ಅಲ್ವಾ. ಸೊ ಬಟ್ ಎಲ್ಲಾ ಸಹ ನಮ್ಮ ಮುಕ್ಕಾಲ್ ಭಾಗ ನಮ್ಮ ಅರ್ತ್ ಮೇಲೆನೆ ಇದೆ ಅಂತ ಹೇಳಿದಾಗ ನಮ್ಗೆ ಕಾಮನ್ ಆಗಿ ನಾವು
ಸಮ್ಮರ್ಸಲ್ಲೇ ನಮಗೆ ಇರೋಕ್ಕಾಗಲ್ಲ ಅಲ್ವಾ. ಸೊ ನಮ್ಮ ಅವತ್ತು ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಇರುತ್ತೆ, ಆಗ್ಲೇ ನಮಗೆ ಸ್ವೆಟ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ಸೊ ಬಟ್ ಈಗ ಓಕೆ ಆ ಟೆಂಪ್ರೇಚರ್ಗೆ ನಮ್ಮ ಕೈಲಿ ಇರೋಕ್ಕಾಗಲ್ಲ ಅಂದಾಗ ಈ ಫುಲ್ ರೇಡಿಯೇಷನ್ಸ್ ಏನೇ ಬರ್ತಿದೆಯೋ ಎಲ್ಲದನ್ನೂ ಅದು ಟ್ರ್ಯಾಕ್ ಮಾಡ್ತಿದೆ, ಎಲ್ಲ ನಮ್ಮ ಅರ್ತ್ ಮೇಲೆ ಬರ್ತಾ ಇದೆ ಅಂತ ಹೇಳಿದಾಗ ಅದು ಏನು ಮಾಡುತ್ತೆ, ನ್ಯಾಚುರಲಿ ಅಲ್ಲಿ ಟೆಂಪ್ರೇಚರ್ ಆಫ್ ದ ಅರ್ತ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆಗ ಅದು ಗ್ಲೋಬಲ್ ವಾರ್ಮಿಂಗ್ ಅನ್ನೋದಕ್ಕೆ ಲೀಡ್ ಆಗುತ್ತೆ. ಓಕೆ, ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಆಗುತ್ತೆ. ಆ್ಯಂಡ್ ಇನ್ಕ್ರೀಸ್ ಇನ್ ದ ಟೆಂಪ್ರೇಚರ್ ಆಫ್ ದ ಅರ್ತ್ಗೆ ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಆದರೆ ವಿಲ್ ಡಿಸ್ಟರ್ಬ್ ದ ನ್ಯಾಚುರಲ್ ವಾಟರ್ ಸೈಕಲ್ ಅನ್ನೋದನ್ನ ಅದು ಓಕೆ ನ್ಯಾಚುರಲ್ ಆಗಿ ಅದು ಏನು ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ ವಾಟರ್ ಸೈಕಲ್ ಅನ್ನೋದು. ಸೊ ನಮ್ಮ ಅರ್ತ್ ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಇದ್ರೆ ಓಕೆ ನಮ್ಮ ಅರ್ತ್ ಗ್ರೌಂಡ್ ಲೆವೆಲ್ ವಾಟರ್ ಅನ್ನೋದು ತುಂಬಾ ವ್ಯಾನಿಷ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ವಾಟರ್ ಜಾಸ್ತಿ ಆದಷ್ಟು ನಮ್ಗೇನೆ ಈಗ ನಮಗೆ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಅಂದ್ರೆ ತುಂಬಾ ವಾಟರ್ ಅನ್ನೋದನ್ನ ನಾವು ಕನ್ಸಂಪ್ಷನ್ ಮಾಡ್ತೀವಿ ಅಲ್ವಾ, ಕನ್ಸ್ಯೂಮ್ ಮಾಡ್ತೀವಿ. ಸೊ ಅದೇ ರೀತಿ ಈ ಅರ್ತ್ ಅನ್ನೋದು ಸಹ ವಾಟರ್ನ ತುಂಬಾ ಹೀರ್ಕೊಳ್ಳುತ್ತೆ. ಓಕೆನಾ, ವಾಟರ್ ಅನ್ನೋದನ್ನ ತುಂಬಾ ಹೀರ್ಕೊಳ್ಳುತ್ತೆ. ಆಸ್ ಅ ರಿಸಲ್ಟ್ ದೇರ್ ವಿಲ್ ಬಿ ಎ ಚೇಂಜ್ ಇನ್ ದ ರೈನ್ಫಾಲ್ ಪ್ಯಾಟರ್ನ್. ಸೊ ಇಲ್ಲಿ ವಾಟರ್ ಅನ್ನೋದು ಅದು ಫುಲ್ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿದಾಗ ನಮಗೆ ಈಗ ವಾಟರ್ ಅನ್ನೋದು ರೈನ್ ಆಗಿ ಬರಬೇಕು ಅಂದ್ರೆ ನಮಗೆ ರೀಸೈಕಲ್ ಆಗಬೇಕು ಅಲ್ವಾ, ರೀಸೈಕಲ್ ಅನ್ನೋದು ಆಗಬೇಕು. ಸೊ ಇಲ್ಲಿ ವಾಟರ್ ಅನ್ನೋದೇ ಇಲ್ಲಿ ಇಲ್ಲ ಅಂತ ಹೇಳಿದಾಗ ನಮಗೆ ರೈನ್ಫಾಲ್ ಅನ್ನೋದು ಯಾವ ರೀತಿ ಬರುತ್ತೆ, ಇಲ್ಲ ಅಲ್ವಾ. ರೈನ್ಫಾಲ್ ಅನ್ನೋದು ಸಹ ಇಲ್ಲಿ ಡಿಸ್ಟರ್ಬ್ ಚೇಂಜಸ್ ಅನ್ನೋದು ಕಾಣಿಸುತ್ತೆ. ದಿಸ್ ಕುಡ್ ಲೀಡ್ ಟು ದ ಫ್ಲಡ್ಸ್ ಆರ್ ಡ್ರಾಟ್. ಸೊ ಇಲ್ಲಿ ನಮಗೆ ಭೂಕಂಪಗಳು ಎಲ್ಲ ಇಲ್ಲಿ ನಮಗೆ ಓಕೆ ಎಲ್ಲಾನು ನಮಗೆ ಸಿಗುತ್ತೆ. ಸೊ ಭೂಕಂಪಗಳು ಎಲ್ಲ ಈ ಡ್ರೈ ಆದಾಗ ನಮ್ಮ ಅರ್ತ್ ಅನ್ನೋದು ಡ್ರೈ ಆದಾಗ ನಮಗೆ ಈ ಭೂಕಂಪಗಳು ಫ್ಲಡ್ಸ್ ಆ್ಯಂಡ್ ಡ್ರಾಟ್ಸ್ ಅನ್ನೋದು ನಮಗೆ ಸಿಗುತ್ತೆ. ಓಕೆ, ನಮಗೆ ಆಗುತ್ತೆ, ನಮ್ಮ ಅರ್ತ್ಗೆ ಓಕೆ ಆಗುತ್ತೆ. ಸೊ ಎಫೆಕ್ಟ್ ಆಫ್ ಡಿಫಾರೆಸ್ಟೇಷನ್ ಯಾವ ರೀತಿ ನಮ್ಮ ಎನ್ವಿರಾನ್ಮೆಂಟ್ ಮೇಲೆ ಇರುತ್ತೆ ಅಂತ ಹೇಳಿದ್ರೆ ಈ CO2 ಅನ್ನೋದು ಓಕೆ ಪ್ಲಾಂಟ್ಸ್ ಅನ್ನೋದು ಫಸ್ಟ್ ಆಫ್ ಆಲ್ ಡಿಫಾರೆಸ್ಟೇಷನ್ ಅಂದ್ರೆ ಕಟಿಂಗ್ ಆಫ್ ಪ್ಲಾಂಟ್ಸ್ ಅಲ್ವಾ, ರಿಮೂವಲ್ ಆಫ್ ಪ್ಲಾಂಟ್ಸ್ ಅಥವಾ ವೆಜಿಟೇಷನ್ ಅಂತ ಹೇಳ್ಬೋದು. ಬಟ್ ಈ ವೆಜಿಟೇಷನ್ ಇಂದ ಈ ಪ್ಲಾಂಟ್ಸ್ ಮುಖಾಂತರ ಈ ಟ್ರೀಸ್ ಕಟಿಂಗ್ ಆಫ್ ಟ್ರೀಸ್ ನಾವು ಮಾಡ್ತಾನೆ ಹೋಗ್ತಾ ಇದೆ, ಕಂಟಿನ್ಯೂ ಆಗ್ತಾ ಇದ್ರೆ ನಮ್ಮ ಕಾರ್ಬನ್ ಡೈಆಕ್ಸೈಡ್ ನಾವು ಎಷ್ಟು ಪಲ್ಯೂಷನ್ ಅಲ್ಲಿ ಇರ್ತೀವಿ ಅಂತ ನಮ್ಗೆ ಗೊತ್ತು ಅಲ್ವಾ, ಆಲ್ರೆಡಿ ಗೊತ್ತು ನಮಗೆ. CO2 ಅನ್ನೋದು ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ನಮಗೆ ತುಂಬಾ ಇರುತ್ತೆ. ಸೊ ಆ CO2 ಅನ್ನೋದನ್ನ ನಾವೇ ಓಕೆ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ನಾವು ಈ ಕಡೆ ಕಾರ್ಬನ್ ಡೈಆಕ್ಸೈಡ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಬಟ್ ಅದ್ರ ಪಕ್ಕದಲ್ಲಿ ಇನ್ನ ಒಂದು ಏನು ಅಂತ ಹೇಳಿದ್ರೆ ದಟ್ ಈಸ್ ಕಟಿಂಗ್ ಆಫ್ ಟ್ರೀಸ್. ನಾವು ಇಲ್ಲಿ CO2ನ ಇನ್ಕ್ರೀಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗೋದು ಇಲ್ಲಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಟ್ರೀಸ್ ಅನ್ನೋದು ಜಾಸ್ತಿ ಇರಬೇಕು ನಮಗೆ, ಆಗಲೇ ಬ್ಯಾಲೆನ್ಸ್ ಆಗೋದು ಅಲ್ವಾ. ಬಟ್ ಇಲ್ಲಿ ಪಲ್ಯೂಷನ್ ಅನ್ನೋದು ಏರ್ ಪಲ್ಯೂಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಬಟ್ ಟ್ರೀಸ್ ಅನ್ನೋದು ಸಹ ಇಲ್ಲಿ ಕಮ್ಮಿ ಆಗ್ತಾ ಇದೆ. ಆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದನ್ನ ನಾವು ತಗೋಬೇಕು ಅಲ್ವಾ, ಸೊ ಅಬ್ಸರ್ವ್ ಮಾಡ್ಕೋಬೇಕು ಅವು. ಬಟ್ ಇಲ್ಲಿ ಆ ಕಟಿಂಗ್ ಆಫ್ ಟ್ರೀಸ್ ಅನ್ನೋದ್ರಿಂದ ಈ ಡಿಫಾರೆಸ್ಟೇಷನ್ ಅನ್ನೋದ್ರಿಂದ ಇದೆಲ್ಲನೂ ನಮಗೆ ಈ ಅರ್ತ್ ಮೇಲೆ ಅಥವಾ ಎನ್ವಿರಾನ್ಮೆಂಟ್ ಮೇಲೆ ಇವು ಪ್ರಭಾವ ಬೀರ್ತಾ ಇದೆ. ಓಕೆ, ಅಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 4. ಸಾರಿ, ಕ್ವೆಶನ್ ನಂಬರ್ 3 ಅಲ್ಲಿ ಥರ್ಡ್ ಒನ್. Okay, discuss the effect of deforestation on the following. So next one is effect of C is on villages. Okay, so answer is effects of deforestation on villages. So again, roots of plants hold soil particles together. In the absence of
plants, the top layer of a soil, the top layer of soil, the top layer of the soil will be easily removed by the action of high speed winds. High speed winds or water flow. Thus, deforestation increases the chances soil erosion, as a result removed by the action of high speed winds or roots of a plant holds soil particles together in the absence of plants. The top layer of the soils will be easily removed by the action of high speed winds and water flow. Thus, deforestation increases the soil erosion, chances of soil erosion. As a result, soil losses humus and become less fertile. Hence, a fertile land which is a source of living for farmers in villages gets converted into a desert. So ಇಲ್ಲಿ ಎಫೆಕ್ಟ್ ಆಫ್ ಡಿಫಾರೆಸ್ಟೇಷನ್ ಆನ್ ವಿಲೇಜಸ್ ಮೇಲೆ ಯಾವ ರೀತಿ ಈ ಡಿಫಾರೆಸ್ಟೇಷನ್ ಅನ್ನೋದು ಎಫೆಕ್ಟ್ ಆಗುತ್ತೆ, ಯಾವ ರೀತಿ ವಿಲೇಜಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ರೂಟ್ಸ್ ಆಫ್ ದ ಪ್ಲಾಂಟ್ಸ್ ಹೋಲ್ಡ್ ಸಾಯಿಲ್ ಪಾರ್ಟಿಕಲ್ಸ್ ಟುಗೆದರ್. ಸೊ ಈ ರೂಟ್ಸ್ ಅನ್ನೋದು, ಪ್ಲಾಂಟ್ಸ್ ರೂಟ್ಸ್ ಅನ್ನೋದು ಈ ಸಾಯಿಲ್ ಪಾರ್ಟಿಕಲ್ಸ್ ಅನ್ನೋದನ್ನ ಅವು ಹೋಲ್ಡ್ ಮಾಡುತ್ತೆ ಟುಗೆದರ್ ಆಗಿ ಅವು ಹೋಲ್ಡ್ ಮಾಡುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಪ್ಲಾಂಟ್ಸ್ ಅನ್ನೋದು ಆಬ್ಸೆಂಟ್ ಆದ್ರೆ ದ ಟಾಪ್ ಲೇಯರ್ ಆಫ್ ದ ಸಾಯಿಲ್ ವಿಲ್ ಬಿ ಈಸಿಲಿ ರಿಮೂವ್ಡ್ ಬೈ ದ ಆಕ್ಷನ್ ಆಫ್ ಹೈ ಸ್ಪೀಡ್ ವಿಂಡ್ಸ್ ಅಂಡ್ ವಾಟರ್ ಫ್ಲೋ. ಸೊ ಇಲ್ಲಿ ವಾಟರ್ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೋಬೇಕು ಅಥವಾ ಗಾಳಿ ಹೇರ್ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕೆ ನಮಗೆ ಪ್ಲಾಂಟ್ಸ್ ಬೇಕು. ಅದೇ ಪ್ಲಾಂಟ್ಸ್ ಇಲ್ಲ ಅಂತ ಹೇಳಿದಾಗ ಆ ವಿಂಡ್ಸ್ ಇಂದ ಮತ್ತೆ ವಾಟರ್ ಫ್ಲೋ ಆಗುತ್ತೆ ಅಲ್ವಾ. ಸೊ ಈ ವಾಟರ್ಸ್ ಇಂದ ಮೇಲ್ಗಡೆ ಇರೋ ಟಾಪ್ ಲೇಯರ್ ಅನ್ನೋದು ಸಾಯಿಲ್ದು ಹೋಗ್ಬಿಡುತ್ತೆ. ಓಕೆನಾ. And thus deforestation increases the chances of soil erosion. So ಇಲ್ಲಿ ಸಾಯಿಲ್ ಎರೋಷನ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಡಿಫಾರೆಸ್ಟೇಷನ್ ಇಂದ.
ಸಾಯಿಲ್ ಲಾಸಸ್ ಹ್ಯೂಮಸ್ ಆ್ಯಂಡ್ ಬಿಕಮ್ಸ್ ಲೆಸ್ ಫರ್ಟೈಲ್. ಸಾಯಿಲಲ್ಲಿರೋ ಓಕೆ ಪ್ರಾಪರ್ಟೀಸ್ ಏನೇನು ಸಾಯಿಲ್ಗೆ ಇದೆಯೋ ಆ ಸಾಯಿಲ್ದು ಪ್ರಾಪರ್ಟೀಸ್ ಎಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ವ್ಯಾನಿಷ್ ಆಗುತ್ತೆ ಆ್ಯಂಡ್ ಅದು ನಮಗೆ ಲೆಸ್ ಫರ್ಟಿಲ್ ಆಗಿ ಅಂದರೆ ಫರ್ಟಿಲಿಟಿ ಅನ್ನೋದು ಕಮ್ಮಿಯಾಗಿ ಬರುತ್ತೆ ನಮಗೆ. ಆ್ಯಂಡ್ ಹೆನ್ಸ್ ದ ಫರ್ಟೈಲ್ ಸಾಯಿಲ್ ಓಕೆ ಫರ್ಟೈಲ್ ಲ್ಯಾಂಡ್ ವಿಚ್ ಈಸ್ ಎ ಸೋರ್ಸ್ ಆಫ್ ಲಿವಿಂಗ್ ಫಾರ್ ಫಾರ್ಮರ್ಸ್. ಸೊ ಈ ಫರ್ಟೈಲ್ ಲ್ಯಾಂಡ್ ಅನ್ನೋದು ಫಾರ್ಮರ್ಸ್ಗೆ ಒಂದು ಕ್ರಾಪ್ನ ಕಲ್ಟಿವೇಟ್ ಮಾಡಬೇಕು ಅಂದರೆ ಫರ್ಟಿಲಿಟಿ ಅನ್ನೋದು ಸಾಯಿಲ್ ಫರ್ಟಿಲಿಟಿ ಅನ್ನೋದು ಚೆನ್ನಾಗಿರಬೇಕು ಅಲ್ವಾ. ಸೊ ಫರ್ಟಿಲಿಟಿ ಅನ್ನೋದೇ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಓಕೆ ಆ ಸಾಯಿಲಲ್ಲಿ ಫರ್ಟಿಲಿಟಿ ಅನ್ನೋದು ಇಲ್ಲ ಅಂತ ಹೇಳಿದಾಗ ಅಲ್ಲಿ ಯಾವುದೇ ರೀತಿಯ ಪ್ಲಾಂಟ್ಸ್ ಅನ್ನೋದು ಗ್ರೋ ಆಗಲ್ಲ. ಸೊ ಅದು ಆ ಫಾರ್ಮರ್ಗೆ ಯಾವ ಫಾರ್ಮರ್ ಆ ಲ್ಯಾಂಡ್ ಫಾರ್ಮರ್ಗೆ ಅದು ತುಂಬ ಅಂದರೆ ತುಂಬ ಲಾಸ್ ಅನ್ನೋದನ್ನ ಕೊಡುತ್ತೆ ಅಲ್ವಾ. ಸೊ ಲಾಸ್ ಅನ್ನೋದನ್ನ ಕೊಟ್ಟಾಗ ಇಟ್ಸ್ ಓಕೆ ದಟ್ ಫಾರ್ಮರ್ಸ್ ವಿಲೇಜಸ್ ಏನೇನ್ಸ್ ಇರುತ್ತೋ ಆ ಫಾರ್ಮರ್ಸ್ಗೆ ವಿಲೇಜಸ್ ಆ ವಿಲೇಜಸ್ ಎಲ್ಲನೂ ಡೆಸರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ ಕಲ್ಟಿವೇಶನ್ ಲ್ಯಾಂಡ್ ಅನ್ನೋದು ಡೆಸರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಡ್ಯೂ ಟು ದಿಸ್ ಡಿಫಾರೆಸ್ಟೇಷನ್. ಓಕೆ ರಿಮೂವಲ್ ಆಫ್ ಟ್ರೀಸ್ ಅಂತ ನಾವು ಮಾಡಿದ್ರೆ ಕಟಿಂಗ್ ಆಫ್ ಟ್ರೀಸ್ ಅಂತ ಮಾಡಿದ್ರೆ ನಮ್ಮ ಓಕೆ ಸಾಯಿಲ್ ಫರ್ಟಿಲಿಟಿ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಫಾರ್ಮರ್ಸ್ಗೆ ನಷ್ಟ ಅನ್ನೋದು ಆಗುತ್ತೆ ಆ್ಯಂಡ್ ಫಾರ್ಮರ್ಸ್ಗೆ ನಷ್ಟ ಆದರೆ ಓಕೆ ಅವರ ಓಕೆ ಆ ಫರ್ಟಿಲಿಟಿನೇ ಇಲ್ಲ ಅಂತ ಹೇಳಿದಾಗ ಕಲ್ಟಿವೇಶನ್ ಲ್ಯಾಂಡ್ ಏನಿರುತ್ತೋ ಫುಲ್ ಅವೆಲ್ಲನೂ ಡೆಸರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಡಿ effect of deforestation on cities. ಸಿಟೀಸ್ ಅಲ್ಲಿ ಯಾವ ರೀತಿ ಡಿಫಾರೆಸ್ಟೇಷನ್ ಅನ್ನೋದು ಆಗುತ್ತೆ ಅಂತ. ಓಕೆ ಸೊ deforestation in cities can increase the risk of many natural calamities such as floods and droughts in that area. And also it can lead to global warming due to an increase in the level of CO2 in the atmosphere. As a result, of vehicular and industrial pollution, this increases in temperature can disturb
the natural water cycle of an area. ಓಕೆ, ಸೊ ಇಲ್ಲಿ ಯಾವ ರೀತಿ ಸಿಟೀಸ್ ಮೇಲೆ ಈ ಡಿಫಾರೆಸ್ಟೇಷನ್ ಅನ್ನೋದು ಎಫೆಕ್ಟ್ ಮಾಡುತ್ತೆ ಅಂತ. ಡಿಫಾರೆಸ್ಟೇಷನ್ ಇನ್ ಅ ಸಿಟೀಸ್ ಕ್ಯಾನ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಮೆನಿ ನ್ಯಾಚುರಲ್ ಕೆಲಾಮಿಟೀಸ್. ಸೊ ಇಲ್ಲಿ ರಿಸ್ಕ್ಸ್ ಅನ್ನೋದು ನಮಗೆ ಕಂಪೇರ್ ಮಾಡಿದ್ರೆ, ರೂರಲ್ ಏರಿಯಾಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಸಿಟೀಸ್ ಅಲ್ಲಿ ನಮಗೆ ತುಂಬಾ ಫ್ಲಡ್ಸ್ ಮತ್ತೆ ಡ್ರಾಫ್ಟ್ಸ್ ಅನ್ನೋದು ಆಗುತ್ತೆ. ಇನ್ ದಟ್ ಏರಿಯಾ ಆಲ್ಸೋ, ಸೊ ಡ್ರಾಫ್ಟ್ಸ್ ಅನ್ನೋದು ಆ ಏರಿಯಾಸ್ ಅಲ್ಲಿ ಸಿಟೀಸ್ ಅಲ್ಲಿ ಸಹ ತುಂಬಾ ಆಗುತ್ತೆ. ಇಟ್ ಕ್ಯಾನ್ ಲೀಡ್ ಟು ದ ಗ್ಲೋಬಲ್ ವಾರ್ಮಿಂಗ್. ಓಕೆ, ಡಿಫಾರೆಸ್ಟೇಷನ್ ಅನ್ನೋದು ಗ್ಲೋಬಲ್ ವಾರ್ಮಿಂಗ್ಗೆ ಸಹ ಸಿಟೀಸ್ ಅಲ್ಲಿ ಓಕೆ ಇದು ಲೀಡ್ ಮಾಡುತ್ತೆ. ಡ್ಯೂ ಟು ಅನ್ ಇನ್ಕ್ರೀಸ್ ಇನ್ ದ ಲೆವೆಲ್ ಆಫ್ CO2. CO2 ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಆಲ್ಮೋಸ್ಟ್ ಆಲ್ ನಮ್ಮ ಸಿಟೀಸ್ ಅಲ್ಲಿ ತುಂಬಾ ಆಗುತ್ತೆ. ಕಂಪೇರ್ ಟು ವಿಲೇಜಸ್ಗೆ ಕಂಪೇರ್ ಮಾಡಿದ್ರೆ ಸಿಟೀಸ್ ಅಲ್ಲಿ ತುಂಬಾ ಆಗುತ್ತೆ ಇನ್ ದ ಅಟ್ಮಾಸ್ಫಿಯರ್. ಏನ್ರಿಂದ ನಮಗೆ ತುಂಬಾ ಆಗುತ್ತೆ ಅಂದ್ರೆ ವೆಹಿಕುಲರ್ ಅಂಡ್ ಇಂಡಸ್ಟ್ರಿಯಲ್ ಪಲ್ಯೂಷನ್ಸ್ ಇಂದ ನಮಗೆ ಈ CO2 ಅನ್ನೋದು ತುಂಬಾ ಇಂಡಸ್ಟ್ರೀಸ್ ಇಂದ ಬರುವಂತ ಹೊಗೆ ಆಗಿರ್ಬೋದು, ಓಕೆ ಹೊಗೆ ಆಗಿರ್ಬೋದು, ಅಥವಾ ವೆಹಿಕಲ್ಸ್ ಇಂದ ಬರುವಂತ ಆ ಸ್ಮೋಕ್, ಏನು ಈ ಇಂಡಸ್ಟ್ರೀಸ್ ಇಂದ ಮತ್ತೆ ವೆಹಿಕಲ್ಸ್ ಇಂದ ಬರುವಂತಹ ಸ್ಮೋಕ್ ಅಲ್ಲಿ ನಮಗೆ ನಂಬರ್ ಆಫ್ ಪಾಯ್ಸನಸ್ ಗ್ಯಾಸಸ್ ಬರುತ್ತೆ ಅಲ್ವಾ. ಸೊ ಇನ್ ದಟ್ CO2 ಇಸ್ ಆಲ್ಸೋ ಒನ್ ಗ್ಯಾಸ್. ಸೊ ಈ CO2 ಅನ್ನೋದು ಈ ವೆಹಿಕುಲರ್ ಅಂದ್ರೆ ನಮ್ಮ ವೆಹಿಕಲ್ಸ್ ಇಂದ ಬರುವಂತದ್ದು. ಓಕೆ, ವೆಹಿಕಲ್ಸ್ ಇಂದ ಅಂಡ್ ಇಂಡಸ್ಟ್ರಿಯಲ್ಸ್ ಇಂದ ಬರುವಂತ ಈ ಪಲ್ಯೂಷನ್ ಅಲ್ಲಿ ನಮಗೆ CO2 ಅನ್ನೋದು ಜಾಸ್ತಿ ಇರುತ್ತೆ. ಸೊ ಈ CO2 ಇಂದ ನಮ್ಮ ಟೆಂಪರೇಚರ್, ಓಕೆ ನಮ್ಮ ಅರ್ತ್ದು ಟೆಂಪರೇಚರ್ ಅನ್ನೋದು ಸಹ ಡಿಸ್ಟರ್ಬ್ ಆಗುತ್ತೆ. ದ ನ್ಯಾಚುರಲ್ ವಾಟರ್ ಸೈಕಲ್ ಆಫ್ ಅನ್ ಏರಿಯಾ, ಆ ಏರಿಯಾದಲ್ಲಿ ನ್ಯಾಚುರಲ್ ವಾಟರ್ ಸೈಕಲ್ ಅನ್ನೋದು ಸಹ ಓಕೆ ಡಿಸ್ಟರ್ಬೆನ್ಸ್ ಅನ್ನೋದು ಆಗುತ್ತೆ. ಓಕೆ, ಸೊ ಈ ಡಿಫಾರೆಸ್ಟೇಷನ್ ಇಂದ ಸಿಟೀಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ತುಂಬಾ ಮಾಡ್ತೀವಿ. ಓಕೆ, ತುಂಬಾ ಅಂದ್ರೆ ತುಂಬಾ ಡ್ಯೂ ಟು ಫ್ಯಾಕ್ಟರೀಸ್ ಇಂದ, ಓಕೆ ಅಂಡ್ ವೆಹಿಕಲ್ಸ್ ಇಂದ, ಇಂಡಸ್ಟ್ರೀಸ್ ಇಂದ ತುಂಬಾ ಅಂದ್ರೆ ತುಂಬಾ ಪಲ್ಯೂಷನ್ ಅದು ಕಾಸ್ ಮಾಡ್ತೀವಿ. ಅದೇ ರೀತಿನೇ ಅಲ್ಲಿ ಪ್ಲಾಂಟ್ಸ್ ಅನ್ನೋದು ಸಹ ನಾವು ಕಟ್ ಮಾಡ್ತೀವಿ ಡ್ಯೂ ಟು ಓಕೆ ಟು ಬಿಲ್ಟ್ ಓಕೆ ಇಂಡಸ್ಟ್ರೀಸು, ಫ್ಯಾಕ್ಟರೀಸು, ಹೌಸಸ್ ಬಿಲ್ಟ್ ಮಾಡೋದಕ್ಕೋಸ್ಕರ ಸಿಟೀಸ್ ಅಲ್ಲಿ ನಾವು ಈ ಡಿಫಾರೆಸ್ಟೇಷನ್ ಅನ್ನೋದನ್ನ ಮಾಡ್ತೀವಿ. ಸೊ ದಟ್ ಲೀಡ್ಸ್ ಟು ದ ಟೆಂಪರೇಚರ್. ಸೊ ಹೈ ಟೆಂಪರೇಚರ್ ಅನ್ನೋದು ಇನ್ಕ್ರೀಸ್ ಮಾಡುತ್ತೆ. ಟೆಂಪರೇಚರ್ ಅನ್ನೋದು ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಏರಿಯಾಸ್ ಅಲ್ಲಿ ಓಕೆ ಆ ಏರಿಯಾಸ್ ಅಲ್ಲಿ ಅವು ಟೆಂಪರೇಚರ್ ಅನ್ನೋದನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಡ್ಯೂ ಟು ದಿಸ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್, ದ ನ್ಯಾಚುರಲ್ ವಾಟರ್ ಸೈಕಲ್ ಓಕೆ ವಾಟರ್, ಈ ಅರ್ತ್ ಎಲ್ಲ ಫುಲ್ಲು, ಈ ಸಾಯಿಲ್ ಎಲ್ಲ ಫುಲ್ಲು ವಾಟರ್ನ ಹೀರ್ಕೊಳ್ತಾ ಇದೆ, ಅಬ್ಸರ್ವ್ ಮಾಡ್ಕೊಳ್ತಿದೆ. ಗ್ರೌಂಡ್ ವಾಟರ್ ಲೆವೆಲ್ ಅನ್ನೋದು ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಓಕೆ ವಾಟರ್ ಸೈಕಲ್ ಅನ್ನೋದು ಸಹ ಓಕೆ ಡಿಸ್ಟರ್ಬ್ ಆಗುತ್ತೆ. ಅಲ್ಲಿ ನ್ಯಾಚುರಲ್ ಓಕೆ ವಾಟರ್ ಸೈಕಲ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಮತ್ತೆ ರೈನ್ಫಾಲ್ ಅನ್ನೋದು ಸಹ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ. ರೈನ್ಫಾಲ್ ಅನ್ನೋದು ಸಹ ಲೆಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಸ್ ಎಫೆಕ್ಟ್ ಆನ್ ಅರ್ತ್. ಅರ್ತ್ ಮೇಲೆ ಯಾವ ರೀತಿ ಎಫೆಕ್ಟ್ ಅನ್ನೋದನ್ನ ಕೊಡುತ್ತೆ. Effect on earth. As a result, of deforestation, chances of desertification, chance of desertification, droughts, floods, etc. increases. Deforestation can also increase the level of CO2 in the earth.
will lead to an increase in temperature that is global warming as a result the entire natural water cycle will get disrupted. This again increases the risk of natural calamities. ಸೊ ಇಲ್ಲಿ ಯಾವ ರೀತಿ ಎಫೆಕ್ಟ್ ಅನ್ನೋದು, ಓಕೆ, ಎಫೆಕ್ಟ್ ಆಫ್ ಡಿಫಾರೆಸ್ಟೇಷನ್ ಆನ್ ಅರ್ತ್. ಸೊ ಯಾವ ರೀತಿ ಎಫೆಕ್ಟ್ ಅನ್ನೋದು ತೋರಿಸುತ್ತೆ ಆನ್ ಅರ್ತ್ ಮೇಲೆ ಈ ಡಿಫಾರೆಸ್ಟೇಷನ್, ಕಟಿಂಗ್ ಆಫ್ ಟ್ರೀಸ್ ಅಥವಾ ರಿಮೂವಲ್ ಆಫ್ ಎ ಟ್ರೀಸ್ ಅಥವಾ ವೆಜಿಟೇಷನ್ನ ನಾವು ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಸೊ ಈ ಡಿಫಾರೆಸ್ಟೇಷನ್ ಅನ್ನೋದು ಯಾವ ರೀತಿ ಎಫೆಕ್ಟ್ ಕೊಡುತ್ತೆ ಅರ್ತ್ ಮೇಲೆ ಅಂತ, ಆಸ್ ಎ ರಿಸಲ್ಟ್ ಆಫ್ ಡಿಫಾರೆಸ್ಟೇಷನ್, ಈ ಡಿಫಾರೆಸ್ಟೇಷನ್ ಏನಕ್ಕೆ ರಿಸಲ್ಟ್ ಕೊಡುತ್ತೆ ಅಂದರೆ ಚಾನ್ಸಸ್ ಆಫ್ ಡಿಸರ್ಟಿಫಿಕೇಶನ್ ಅಂತ ಹೇಳಿದ್ರೆ, ಓಕೆ, ಒಂದು ಲ್ಯಾಂಡ್ ಡೆಸರ್ಟ್ಸ್ ಆಗಿ ಕನ್ವರ್ಟ್ ಆಗ್ತಾ ಇರೋದು, ಒಂದು ಕಲ್ಟಿವೇಶನ್ ಲ್ಯಾಂಡ್ ಅಂತ ಹೇಳ್ಬೋದು ನಾವು. ಓಕೆ, ಆ ಕಲ್ಟಿವೇಶನ್ ಲ್ಯಾಂಡ್ ಅನ್ನೋದು ಡೆಸರ್ಟ್ ಆಗಿ ಕನ್ವರ್ಟ್ ಆಗ್ತಾ ಇರೋದನ್ನ ನಾವು ಡಿಸರ್ಟಿಫಿಕೇಶನ್ ಅಂತ ಹೇಳ್ತೀವಿ. ಆ್ಯಂಡ್ ಡ್ರಾಫ್ಟ್ಸ್ ಆ್ಯಂಡ್ ಫ್ಲಡ್ಸ್ ಎಕ್ಸೆಟ್ರಾ ಇನ್ಕ್ರೀಸಸ್. ಈ ಡಿಫಾರೆಸ್ಟೇಷನ್ ಇಂದ ಚಾನ್ಸಸ್ ಆಫ್ ಡಿಸರ್ಟಿಫಿಕೇಶನ್, ಡ್ರಾಫ್ಟ್ಸ್ ಆ್ಯಂಡ್ ಫ್ಲಡ್ಸ್, ಓಕೆ, ಫ್ಲಡ್ಸ್ ಆರ್ ಇನ್ಕ್ರೀಸಸ್. ಸೊ ಇದಕ್ಕೆ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಡಿಫಾರೆಸ್ಟೇಷನ್ ಕೆನ್ ಆಲ್ಸೋ ಇನ್ಕ್ರೀಸಸ್ ದ ಲೆವೆಲ್ ಆಫ್ CO2 ಇನ್ ದ ಅರ್ತ್ ಅಲ್ಲಿರೋ ಲೆವೆಲ್ ಆಫ್ CO2, ಕಾರ್ಬನ್ ಡೈಆಕ್ಸೈಡ್ದು ಅಮೌಂಟ್ ಅನ್ನೋದು ಸಹ ಇದು ಇನ್ಕ್ರೀಸ್ ಮಾಡುತ್ತೆ. ಇಟ್ ವಿಲ್ ಲೀಡ್ಸ್ ಟು ಆನ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ಓಕೆ, ಟೆಂಪರೇಚರ್ ಅಲ್ಲಿ ಸಹ ಇದು CO2 ಅನ್ನೋದು ಕಟ್ ಮಾಡುತ್ತೆ ಅಲ್ವಾ. ಸೊ ಈ CO2 ಅನ್ನೋದು ನಮ್ಮ ರೀಚ್ ಆಗ್ತಿರೋ ರೇಡಿಯೇಷನ್ ಅನ್ನೋದನ್ನ ಕಟ್ ಮಾಡುತ್ತೆ. ಓಕೆ, ಸೊ ಕಟ್ ಮಾಡೋದ್ರಿಂದ ನಮ್ಮ ಅರ್ತ್ದು ಟೆಂಪರೇಚರ್ ಅನ್ನೋದು ಸಹ ರೈಸ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಸಹ ನಮಗೆ ಓಕೆ ಆಗುತ್ತೆ. ಆ್ಯಂಡ್ ಆಸ್ ಎ ರಿಸಲ್ಟ್ ದ ಎಂಟೈರ್ ನ್ಯಾಚುರಲ್ ವಾಟರ್ ಸೈಕಲ್ ವಿಲ್ ಗೆಟ್ ಡಿಸ್ಟ್ರಪ್ಟೆಡ್. ಸೊ ಇಲ್ಲಿ ವಾಟರ್ ಸೈಕಲ್ ಅನ್ನೋದು ಸಹ ಇಲ್ಲಿ ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ. ದಿಸ್ ಅಗೇನ್ಸ್ಟ್ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್. ಸೊ ಇದು ಮತ್ತೆ ಇನ್ನ ಒಂದು ರಿಸ್ಕ್ಗೆ ಓಕೆ ಇದು ಲೀಡ್ ಮಾಡುತ್ತೆ. ಯಾವುದು ಅಂದ್ರೆ ನ್ಯಾಚುರಲ್ ಕೆಲಾಮಿಟೀಸ್, ದಟ್ ಇಸ್ ಡ್ರಾಫ್ಟ್ಸ್ ಅಂಡ್ ಫ್ಲಡ್ಸ್ ನ ಇದು ಮತ್ತೆ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಡಿಫಾರೆಸ್ಟೇಷನ್ ಆಲ್ಸೋ ಎಫೆಕ್ಟ್ಸ್ ದ ಅರ್ತ್, ಎಫೆಕ್ಟ್ ಮಾಡುತ್ತೆ ಅರ್ತ್ ಮೇಲೆ. ಯಾವ ರೀತಿ ಅಂದ್ರೆ ಲೀಡ್ಸ್ ಟು ಓಕೆ ಯಾವ್ಯಾವುದಕ್ಕೆ ಚಾನ್ಸಸ್, ಡಿಸರ್ಟಿಫಿಕೇಶನ್ಗೆ, ಡ್ರಾಫ್ಟ್ಸ್ಗೆ ಅಂಡ್ ಫ್ಲಡ್ಸ್ಗೆ ಇದು ರೀಸನ್ ಆಗುತ್ತೆ. ಚಾನ್ಸಸ್ ಇಲ್ಲಿ ಜಾಸ್ತಿ ಬರುತ್ತೆ ಈ ಡಿಫಾರೆಸ್ಟೇಷನ್ ಇಂದ ಅರ್ತ್ ಅಲ್ಲಿ. ಓಕೆ, ಸೊ ಇದು ಇನ್ಕ್ರೀಸ್ ಮಾಡುತ್ತೆ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಅವರ್ ಅಟ್ಮಾಸ್ಫಿಯರ್ ಅಲ್ಲಿ. ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋದನ್ನ ಸಹ ಇದು ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಇಟ್ ಲೀಡ್ಸ್ ಟು ದ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ಟೆಂಪರೇಚರ್ ಅನ್ನೋದು ಸಹ ನಮ್ಮ ಅರ್ತ್ ಮೇಲೆ ಓಕೆ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ವೈ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಸಹ ಆಗುತ್ತೆ. ಓಕೆ, ಸೊ ದಿಸ್ ರಿಸಲ್ಟ್ಸ್ ಅಗೇನ್ ಟು ದ ರಿಸ್ಕ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್ ದಟ್ ಆರ್ ಡ್ರಾಫ್ಟ್ಸ್ ಅಂಡ್ ಫ್ಲಡ್ಸ್ಗೆ ಮತ್ತೆ ಇದು ಲೀಡ್ ಮಾಡುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಎಫೆಕ್ಟ್ ಆಫ್ ಡಿಫಾರೆಸ್ಟೇಷನ್ ಆನ್ ದ ನೆಕ್ಸ್ಟ್ ಜನರೇಷನ್. ಎಫೆಕ್ಟ್ ಆಫ್ ಡಿಫಾರೆಸ್ಟೇಷನ್ ಆನ್ ದ ನೆಕ್ಸ್ಟ್ ಜನರೇಷನ್. ನೆಕ್ಸ್ಟ್ ಜನರೇಷನ್ ಮೇಲೆ ಯಾವ ರೀತಿ ಈ ಡಿಫಾರೆಸ್ಟೇಷನ್ ಅನ್ನೋದು ಎಫೆಕ್ಟ್ ಕೊಡುತ್ತೆ. On the next generation. Okay,
Next we will see the effect of deforestation on the next generation. So effects of deforestation on the next generation, ಯಾವ ರೀತಿ ಎಫೆಕ್ಟ್ ನೆಕ್ಸ್ಟ್ ಜನರೇಷನ್ ಮೇಲೆ ಬೀಳುತ್ತೆ, ಓಕೆ, ಎಫೆಕ್ಟ್ ಯಾವ ತರ ನಮಗೆ ಈ ಡಿಫಾರೆಸ್ಟೇಷನ್ ಅನ್ನೋದು ಎಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಜನರೇಷನ್ಗೆ ಅಂತ ನೋಡೋಣ. ಓಕೆ, ಸೊ ಆನ್ಸರ್ ಇಸ್ deforestation is slowly changing our environment. Environmental conditions. It is responsible for global warming, soil erosion, greenhouse effect, droughts, floods, and many other global problems. As a result, the next generation will have to face severe consequences of deforestation. ಸೊ ಯಾವ ರೀತಿ ಡಿಫಾರೆಸ್ಟೇಷನ್ ಅನ್ನೋದು ನೆಕ್ಸ್ಟ್ ಜನರೇಷನ್ ಮೇಲೆ ಎಫೆಕ್ಟ್ ಅನ್ನೋದು ತೋರಿಸುತ್ತೆ ಅಂತ. ಓಕೆ, ಕ್ವೆಶನ್ ಇಸ್ ದಟ್. ಸೊ ಇಲ್ಲಿ ಡಿಫಾರೆಸ್ಟೇಷನ್ ಸ್ಲೋಲಿ ಚೇಂಜಿಂಗ್ ಅವರ್ ಎನ್ವಿರಾನ್ಮೆಂಟಲ್ ಕಂಡೀಷನ್. ಈ ಡಿಫಾರೆಸ್ಟೇಷನ್ ಇಂದ ನಮ್ಮ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅನ್ನೋದು, ನಮ್ಮ ಎನ್ವಿರಾನ್ಮೆಂಟ್ ಕಂಡೀಷನ್ ಅನ್ನೋದು ಓಕೆ ಸ್ಲೋ ಆಗಿ ಚೇಂಜ್ ಆಗ್ತಾ ಇದೆ. and it is responsible for global warming. ಇದು ಗ್ಲೋಬಲ್ ವಾರ್ಮಿಂಗ್ಗೆ and soil erosionಗೆ, ಗ್ರೀನ್ ಹೌಸ್ ಎಫೆಕ್ಟ್ಗೆ and droughts, floods, so many more ಈ ಗ್ಲೋಬಲ್ ಪ್ರಾಬ್ಲಮ್ಸ್ಗೆ ಇದು ರೆಸ್ಪಾನ್ಸಿಬಲ್ ಆಗುತ್ತೆ. ಡಿಫಾರೆಸ್ಟೇಷನ್ ಅನ್ನೋದು ರೆಸ್ಪಾನ್ಸಿಬಲ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತು ಅಲ್ವಾ. ಕಾರ್ಬನ್ ಡೈಆಕ್ಸೈಡ್ನ ತಗೊಳ್ಬೇಕು ಅಂದರೆ ಫಸ್ಟ್ ಆಫ್ ಆಲ್ ಮರಗಳು ಎಲ್ಲ ಇರಬೇಕು ಅಲ್ವಾ. ಬಟ್ ಕಾರ್ಬನ್ ಡೈಆಕ್ಸೈಡ್ ಮರಗಳು ನಾವು ಕಟ್ ಮಾಡ್ತಾ ಇದ್ರೆ, ಡಿಫಾರೆಸ್ಟೇಷನ್ ಆಗ್ತಾ ಇದ್ರೆ ಅಲ್ಲಿ, ಸೊ ಮರಗಳು ನಮ್ಮ ಅಟ್ಮಾಸ್ಫಿಯರಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ನಾವು ತಗೊಳ್ಳೋಕ್ಕೆ ಆಗಲ್ಲ. ಸೊ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ತುಂಬ ಆಗ್ಬಿಡುತ್ತೆ. ಸೊ ಅದರಿಂದ ನಮಗೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಸಹ ಆಗುತ್ತೆ. ಆ್ಯಂಡ್ ಈ ಸಾಯಿಲ್ ಎರೋಷನ್ ಅನ್ನೋದು ನಮಗೆ ಏನು ಮೇಲೆ ಈ ವಿಂಡ್ಸಿಂದ ಮತ್ತು ಸ್ಟೋಮ್ಸಿಂದ ನಮ್ಮ ಮೇಲೆ ಇರೋ ಅಂದರೆ ಸಾಯಿಲ್ದು ಲೇಯರ್ ಅನ್ನೋದು ಹೋಗ್ಬಿಡುತ್ತೆ. ಓಕೆ, ಸೊ ಹೋದಾಗ ನಮಗೆ ಒಳಗಡೆ ಇರೋ ರಾಕಿ ಆಗಿರೋ ಅಂಥದ್ದು ಮತ್ತು ಹಾರ್ಡ್ ಆಗಿರೋ ಸಾಯಿಲ್ ಅನ್ನೋದು ನಮಗೆ ಮೇಲೆ ಬರುತ್ತೆ. ಸೊ ಅದರಿಂದ ಅಲ್ಲಿ ನಮಗೆ ಪ್ಲಾಂಟ್ಸ್ ಅನ್ನೋದು ಎಲ್ಲ ಗ್ರೋ ಆಗೋಕ್ಕೆ ಅಲ್ಲ. ಸೊ ಇಟ್ ಕಾಸಸ್ ಟು ಸಾಯಿಲ್ ಎರೋಷನ್ ಆ್ಯಂಡ್ ಗ್ರೀನ್ ಹೌಸ್ ಎಫೆಕ್ಟ್ಗೂ ಸಹ ಮತ್ತು ಕೆಲವೊಂದು ಡ್ರಾಟ್ಸ್, ಫ್ಲಡ್ಸ್, ಈ ಗ್ಲೋಬಲ್ ಪ್ರಾಬ್ಲಮ್ಸ್ಗೆ ಇದು ರೆಸ್ಪಾನ್ಸಿಬಲ್ ಆಗುತ್ತೆ. ಸೊ ಆಸ್ ಎ ರಿಸಲ್ಟ್ ಈ ಎಲ್ಲಾದು ಆಗೋದ್ರಿಂದ ನಮ್ಮ ನೆಕ್ಸ್ಟ್ ಜನರೇಷನ್ ದ ನೆಕ್ಸ್ಟ್ ಜನರೇಷನ್ ವಿಲ್ ಹ್ಯಾವ್ ಟು ಫೇಸ್ ಸಿವಿಯರ್ ಕಾನ್ಸಿಕ್ವೆನ್ಸಸ್ ಆಫ್ ಡಿಫಾರೆಸ್ಟೇಷನ್. ಸೊ ಇದರಿಂದ ನಮ್ಮ ನೆಕ್ಸ್ಟ್ ಜನರೇಷನ್ ಅನ್ನೋದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಅನ್ನೋದನ್ನ ಫೇಸ್ ಮಾಡುತ್ತೆ ಡ್ಯೂ ಟು ಡಿಫಾರೆಸ್ಟೇಷನ್ ಇಂದ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 4.
Next one is question number 4. What will happen if A is we go on cutting trees? B, the habitat of an animal is disturbed. And C one is the top layer of soil is exposed. Okay, so ಏನಾಗುತ್ತೆ ಇಫ್ ವಿ ಗೋ ಆನ್ ಕಟ್ಟಿಂಗ್ ಟ್ರೀಸ್, ನಾವು ಟ್ರೀಸ್ ಅನ್ನೋದನ್ನ ಕಟ್ ಮಾಡ್ತಾ ಹೋಗ್ತಾ ಇದ್ದಷ್ಟು, ಕಂಟಿನ್ಯೂ ಆಗ್ತಾ ಇದ್ದಷ್ಟು ಏನೇನು ಎಫೆಕ್ಟ್ ಅನ್ನೋದು ನಮಗೆ ಆಗುತ್ತೆ. ಆ್ಯಂಡ್ ದ ಹ್ಯಾಬಿಟೇಟ್ ಆಫ್ ಅನ್ ಅನಿಮಲ್ ಇಸ್ ಡಿಸ್ಟರ್ಬ್ಡ್. ಒಂದು ಹ್ಯಾಬಿಟೇಟ್, ಒಂದು ಅನಿಮಲ್ನ ಹಂಟಿಂಗ್ ಮಾಡೋದಾಗ್ಲಿ, ಓಕೆ, ಸೊ ಅದನ್ನ ಕಿಲ್ ಮಾಡೋದ್ರಿಂದ, ಓಕೆ, ಅವುಗಳ ಲೈಫ್ನ ಡಿಸ್ಟರ್ಬ್ ಮಾಡೋದ್ರಿಂದ ಓಕೆ, ಯಾವ್ಯಾವ ಎಫೆಕ್ಟ್ ಅನ್ನೋದು ಬರುತ್ತೆ. ಆ್ಯಂಡ್ ದ ಟಾಪ್ ಲೇಯರ್ ಆಫ್ ಎ ಸಾಯಿಲ್ ಇಸ್ ಎಕ್ಸ್ಪೋಸ್ಡ್. ಸೊ ಟಾಪ್ ಲೇಯರ್ ಅನ್ನೋದು, ಓಕೆ, ನಮಗೆ ಆ ಟಾಪ್ ಲೇಯರ್ ಅನ್ನೋದು ಎಕ್ಸ್ಪೋಸ್ ಆದರೆ ಏನೇನಾಗುತ್ತೆ, ಓಕೆ ಅಂತ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಆ್ಯಂಡ್ ಆನ್ಸರ್ ಇಸ್ ಫಾರ್ ಫಸ್ಟ್ ಒನ್ ಎ. ಆನ್ಸರ್ ಎ ಫಾರ್ ಎ. If we go on cutting trees, the natural habitat of many animals will get completely destroyed. As a result, the biodiversity of many areas will be severely affected. Also, there will be an increase in the temperature of the earth. As a result of global warming, which can disturb
the natural water cycle, natural cycle. As a result, there will be a change in the rainfall pattern. This could lead to floods or droughts. This will also increases the risk of soil erosion. Soil erosion, desertification, and natural calamities. Okay, so this is the answer. So for first one, we go on cutting trees. Okay, what will happen anta. So ನಾವು ಕಟ್ ಮಾಡ್ತಾ ಹೋದಷ್ಟು ಓಕೆ ಟ್ರೀಸ್ಗೆ ನಾವು ನಮಗೆ ಯಾವ ರೀತಿ ಈ ಡಿಫಾರೆಸ್ಟೇಷನ್ ಇಂದ ಯಾವ ರೀತಿ ನಮಗೆ ಎಫೆಕ್ಟ್ ಆಗುತ್ತೆ, ಏನಾಗುತ್ತೆ ಇದರಿಂದ ಅಂತ. ಸೊ ಇಫ್ ವಿ ಗೋ ಆನ್ ಕಟ್ಟಿಂಗ್ ಟ್ರೀಸ್, ದ ನ್ಯಾಚುರಲ್ ಹ್ಯಾಬಿಟೇಟ್ ಆಫ್ ಮೆನಿ ಅನಿಮಲ್ಸ್ ವಿಲ್ ಗೆಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಸೊ ಈ ಟ್ರೀಸ್ ಅನ್ನೋದನ್ನ ನಾವು ಕಟ್ ಮಾಡೋದ್ರಿಂದ ನ್ಯಾಚುರಲ್ ಹ್ಯಾಬಿಟೇಟ್ ಏನಿರುತ್ತೋ ಮೆನಿ ಅನಿಮಲ್ಸ್ಗೆ ಗ್ರೀನ್ ವೆಲ್ತ್ ಅನ್ನೋದು ಬೇಕು ಅಲ್ವಾ. ಸೊ ಈ ಗ್ರೀನ್ ವೆಲ್ತ್ಗೋಸ್ಕರ ಇರೋ ಅನಿಮಲ್ಸ್ಗೆ ಈ ಗ್ರೀನ್ ವೆಲ್ತ್ ಇಲ್ಲ ಅಂತ ಹೇಳಿದಾಗ ಅವು ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಆ ರೀತಿ ಆಸ್ ಎ ರಿಸಲ್ಟ್ ದ ಬಯೋಡೈವರ್ಸಿಟಿ ಆಫ್ ಮೆನಿ ಏರಿಯಾಸ್ ವಿಲ್ ಬಿ ಸಿವಿಯರ್ಲಿ ಎಫೆಕ್ಟೆಡ್. ಸೊ ಈ ಬಯೋಡೈವರ್ಸಿಟಿ ಅನ್ನೋದು ಸಹ ಕೆಲವೊಂದು ಏರಿಯಾಸ್ ಅಲ್ಲಿ ಓಕೆ ಸಿವಿಯರ್ ಆಗಿ ಎಫೆಕ್ಟ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ದೇರ್ ವಿಲ್ ಬಿ ಆನ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್ ಆಫ್ ದ ಅರ್ತ್. ಸೊ ಮತ್ತೆ ಅಲ್ಲಿ ಟೆಂಪರೇಚರ್, ಅರ್ತ್ ಟೆಂಪರೇಚರ್ ಸಹ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಆಸ್ ಎ ರಿಸಲ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಸೊ ಇಲ್ಲಿ ನಮಗೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಓಕೆ ರಿಸಲ್ಟ್ ಅನ್ನೋದು ಸಹ ನಮಗೆ ಗ್ಲೋಬಲ್ ವಾರ್ಮಿಂಗ್ ಆಗಿ ಬರುತ್ತೆ. ಓಕೆ, ಡಿಫಾರೆಸ್ಟೇಷನ್ ಮುಖಾಂತರ. ಓಕೆ, ಅಂಡ್ will be an increase in the temperature of earth as a result of global warming, which can disturb the natural water cycle. So ಇದು ಮತ್ತೆ ನ್ಯಾಚುರಲ್ ವಾಟರ್ ಸೈಕಲ್ ನ ಸಹ ಇದು ಡಿಸ್ಟರ್ಬ್ ಮಾಡುತ್ತೆ. As a result there will be a change in the rainfall pattern. ಸೊ ಇಲ್ಲಿ ನ್ಯಾಚುರಲ್ ವಾಟರ್ ಸೈಕಲ್ ಅನ್ನೋದು ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಹೇಳಿದಾಗ ನಮಗೆ ರೈನ್ಫಾಲ್ ಪ್ಯಾಟರ್ನ್ ಅನ್ನೋದು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಕುಡ್ ಲೀಡ್ ಟು floods or droughts. This will also increases the risk of soil erosion. So ಇಲ್ಲಿ ನಮಗೆ ಫ್ಲಡ್ಸ್ ಅಂದ್ರೆ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಹೇಳ್ಬೋದು. ಓಕೆ, ಗ್ಲೋಬಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಇದು ಸಹ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಲೀಡ್ ಮಾಡುತ್ತೆ, ಆ ನ್ಯಾಚುರಲ್ ಕೆಲಾಮಿಟೀಸ್ ಆಗೋದಕ್ಕೋಸ್ಕರ ಲೀಡ್ ಮಾಡುತ್ತೆ. ದಿಸ್ ವಿಲ್ ಆಲ್ಸೋ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಸಾಯಿಲ್ ಎರೋಷನ್. ಸೊ ಇದು ಸಾಯಿಲ್ ಎರೋಷನ್ ನ ಸಹ ರಿಸ್ಕ್ ಅನ್ನೋದು ನಮಗೆ ಸಾಯಿಲ್ ಎರೋಷನ್ ಸಹ ಮಾಡುತ್ತೆ. ಆ್ಯಂಡ್ ನಾವು ಅಲ್ಲಿ ಸಾಯಿಲ್ ಎರೋಷನ್ ಆಗಿ ನೆಕ್ಸ್ಟ್ ಆ ವಿಲೇಜಸ್ ಅಥವಾ ಕಲ್ಟಿವೇಶನ್ ಲ್ಯಾಂಡ್ ಏನಿದೆಯೋ ಅದೆಲ್ಲ ಫುಲ್ ಡೆಸರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಅದು ಓಕೆ ಡಿಸರ್ಟಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಓಕೆ, ನ್ಯಾಚುರಲ್ ಅಂದರೆ ನಮಗೆ ಕಲ್ಟಿವೇಶನ್ ಲ್ಯಾಂಡ್ ಓಕೆ ಕನ್ವರ್ಟೆಡ್ ಇಂಟು ಡೆಸರ್ಟ್ಸ್ ಆಗಿ ಕನ್ವರ್ಟ್ ಆಗೋದನ್ನ ನಾವು ಡಿಸರ್ಟಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಆ ರೀತಿ ಆಗುತ್ತೆ. ಆ್ಯಂಡ್ ನ್ಯಾಚುರಲ್ ಕೆಲಾಮಿಟೀಸ್ ಲೈಕ್ ಫ್ಲಡ್ಸ್ ಆ್ಯಂಡ್ ಡ್ರಾಪ್ಸ್. ಓಕೆ, ಸೊ ಈ ರೀತಿ ನಮ್ಮ ಏನು ಟ್ರೀಸ್ ಅನ್ನೋದು ಕಟ್ ಮಾಡೋದ್ರಿಂದ ನಮಗೆ ಇದೆಲ್ಲ ಆಗುತ್ತೆ. ಓಕೆ, ಸೊ ವಾಟ್ ಆರ್ ದ ಮೇನ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ನ್ಯಾಚುರಲ್ ಹ್ಯಾಬಿಟೇಟ್ ಟು ದ
ಮೆನಿ ಆನಿಮಲ್ಸ್ ಬಗ್ಗೆ ಒಂದು ಪಾಯಿಂಟ್ ಬರಿಬೇಕು. ಓಕೆ, ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗುತ್ತೆ ಅಂತ. ಅಂಡ್ ನೆಕ್ಸ್ಟ್ ಬಯೋಡೈವರ್ಸಿಟಿ ಅನ್ನೋದು ಸಹ ಕೆಲವೊಂದು ಏರಿಯಾಸ್ ಅಲ್ಲಿ ಓಕೆ ಅಫೆಕ್ಟ್ ಆಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಒನ್ ಇಸ್ ಇಟ್ಸ್ ಲೀಡ್ ಟು ದ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಸಹ ಇಲ್ಲಿ ಆಗುತ್ತೆ. ಅಂಡ್ ವಿಚ್ ಡಿಸ್ಟರ್ಬ್ಸ್ ದ ನ್ಯಾಚುರಲ್ ವಾಟರ್ ಸೈಕಲ್ ಅನ್ನೋದನ್ನ ಸಹ ಇದು ಡಿಸ್ಟರ್ಬ್ ಮಾಡುತ್ತೆ. ಅಂಡ್ ರೈನ್ಫಾಲ್ ಪ್ಯಾಟರ್ನ್ ಅನ್ನೋದು ಸಹ ಇಲ್ಲಿ ಚೇಂಜ್ ಆಗುತ್ತೆ. ಓಕೆ, ರೈನ್ಫಾಲ್ ಪ್ಯಾಟರ್ನ್ ಅನ್ನೋದು ಸಹ ಇಲ್ಲಿ ಚೇಂಜ್ ಆಗುತ್ತೆ. ಅಂಡ್ ಇನ್ನು ಏನೇನು ಚೇಂಜಸ್ ಮಾಡ್ಬೋದು ಅಂದ್ರೆ ಇಲ್ಲಿ ನ್ಯಾಚುರಲ್ ಕೆಲಾಮಿಟೀಸ್, ಓಕೆ, ಅಂಡ್ ಸಾಯಿಲ್ ಎರೋಷನ್, ಡಿಸರ್ಟಿಫಿಕೇಶನ್. ಸೊ ಇಲ್ಲಿ ನಾನು ಅಂಡರ್ಲೈನ್ ಮಾಡಿರೋ ವರ್ಡ್ಸ್ ನಿಮಗೆ ಗೊತ್ತಾದ್ರೆ ಸಾಕು. ಓಕೆ, ಆರಾಮಾಗಿ ನೀವು ಆನ್ಸರ್ ಬರೀತೀರಾ. ಸೊ ಫಸ್ಟ್ ಅನಿಮಲ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಅಂಡ್ ಬಯೋಡೈವರ್ಸಿಟಿ ಅನ್ನೋದು ಕೆಲವೊಂದು ಏರಿಯಾಸ್ ಅಲ್ಲಿ ಎಫೆಕ್ಟ್ ಮಾಡುತ್ತೆ. ಅಂಡ್ ನ್ಯಾಚುರಲ್ ವಾಟರ್ ಸೈಕಲ್ ಅನ್ನೋದು ಸಹ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ. ಅಂಡ್ ಗ್ಲೋಬಲ್ ವಾರ್ಮಿಂಗ್ಗೆ ಅದು ಲೀಡ್ ಮಾಡುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಅಂಡ್ ರೈನ್ಫಾಲ್ ಸಹ ಇಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ, ರೈನ್ಫಾಲ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ಸಾಯಿಲ್ ಎರೋಷನ್, ಡಿಸರ್ಟಿಫಿಕೇಶನ್, ಓಕೆ, ಅಂಡ್ ನ್ಯಾಚುರಲ್ ಕೆಲಾಮಿಟೀಸ್ ಎಲ್ಲ ಇಲ್ಲಿ ಓಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಇಸ್ ಬಿ. Second one is B. So the habitat of an animal is disturbed. What happens if the habitat of an animal is disturbed? Habitat ಅನ್ನೋದು ಅನಿಮಲ್ಸ್ ಅಲ್ಲಿ ಡಿಸ್ಟರ್ಬ್ ಆದ್ರೆ ಏನಾಗುತ್ತೆ ಅಂತ. ಓಕೆ, and B is the habitat of an animal provide it with necessities such as shelter, food, and protection. If the habitat of an animal is disturbed, then it will be forced to go to other places in search of food and shelter. The animal could get killed by other animals in this process. ಸೊ ಯಾವ ರೀತಿ ಹ್ಯಾಬಿಟೇಟ್ ಅನ್ನೋದು ಅನಿಮಲ್ಸ್ ಅಲ್ಲಿ ಡಿಸ್ಟರ್ಬ್ ಆದ್ರೆ ಯಾವ್ಯಾವ ರೀತಿ ಯಾವ್ಯಾವ್ದ್ರ ಮೇಲೆ ನಮಗೆ ಪ್ರಭಾವ ಬೀರುತ್ತೆ, ಏನೇನಾಗುತ್ತೆ ಅಂತ.
and the habitat of an animal, okay, provides its with necessities such as ಏನೇನು habitat ಅಂದ್ರೆ ಏನು ಅಂದ್ರೆ ಓಕೆ ಅನಿಮಲ್ಸ್ಗೆ ಶೆಲ್ಟರ್ ಫುಡ್ ಆ್ಯಂಡ್ ಪ್ರೊಟೆಕ್ಷನ್ನ ಓಕೆ ಪ್ರೊವೈಡ್ ಮಾಡೋದಕ್ಕೋಸ್ಕರನೇ ನಾವು ಆ ಪ್ರೊವೈಡ್ ಮಾಡೋದನ್ನ ನಾವು ಹ್ಯಾಬಿಟೇಟ್ ಓಕೆ ಇದನ್ನ ನಾವು ಹ್ಯಾಬಿಟೇಟ್ಸ್ ಅಂತ ಹೇಳ್ತೀವಿ. ಓಕೆ ಸೊ ಶೆಲ್ಟರ್ ಫುಡ್ ಆ್ಯಂಡ್ ಪ್ರೊಟೆಕ್ಷನ್ ನಾವು ಅನಿಮಲ್ದು ಮೇನ್ ಹ್ಯಾಬಿಟೇಟ್ ಅಂತ ಹೇಳ್ಬೋದು ನಾವು. ಓಕೆ ಸೊ ಇಲ್ಲಿ ಶೆಲ್ಟರ್ ಫುಡ್ ಮತ್ತೆ ಪ್ರೊಟೆಕ್ಷನ್ ಅನ್ನೋದು ಓಕೆ ದ ಹ್ಯಾಬಿಟೇಟ್ ಆಫ್ ಆನ್ ಅನಿಮಲ್ ಪ್ರೊವೈಡ್ಸ್ ಇಟ್ ಓಕೆ ಇಟ್ ವಿತ್ ದ ನೆಸೆಸಿಟೀಸ್ ಸಚ್ ಆಸ್ shelter, food and protection. If the habitat of an animal is disturbed, so ಈ ಶೆಲ್ಟರ್ ಇರ್ಬೋದು ಓಕೆ ಫುಡ್ ಅಲ್ಲಿ ಇರ್ಬೋದು ಅಥವಾ ಪ್ರೊಟೆಕ್ಷನ್ ಅಲ್ಲಿ ಇರ್ಬೋದು ಓಕೆ ಇದರಲ್ಲಿ ಏನಾದರೂ ಒಂದು ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಚೇಂಜಸ್ ಆಗುತ್ತೆ ಡ್ಯೂ ಟು ದಿಸ್ ಓಕೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ಬೋದು ಅಥವಾ ಡ್ಯೂ ಟು ಡಿಫಾರೆಸ್ಟೇಷನ್ ಅಂತ ಹೇಳ್ಬೋದು. ಓಕೆ ದೆನ್ ಇಟ್ ವಿಲ್ ಬಿ ಫೋರ್ಸ್ ಟು ಗೋ ಟು ದ ಅದರ್ ಪ್ಲೇಸಸ್ ಇನ್ ಸರ್ಚ್ ಆಫ್ ಎ ಫುಡ್. ಸೊ ಇಲ್ಲಿ ನಮಗೆ ಒಂದು ಜಾಗದಲ್ಲಿ ಅವುಗಳಿಗೆ ಫುಡ್ ಸಿಗ್ಲಿಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ಜಾಗಕ್ಕೆ ಅವು ಹೋಗುತ್ತೆ, ಬೇರೆ ಜಾಗಕ್ಕೆ ಹೋಗಿ ಅದಕ್ಕೆ ಶೆಲ್ಟರ್ ಮತ್ತೆ ಫುಡ್ ಅನ್ನೋದನ್ನ ಓಕೆ ಹುಡುಕೋದಕ್ಕೋಸ್ಕರ ಓಕೆ ಟು ಸರ್ಚ್ ಆಫ್ ಫುಡ್ ಆ್ಯಂಡ್ ಶೆಲ್ಟರ್ನ ಮತ್ತೆ ಫುಡ್ನ ಸರ್ಚ್ ಮಾಡೋದಕ್ಕೋಸ್ಕರ ಹೋಗುತ್ತೆ ನೆಕ್ಸ್ಟ್ ಬೇರೆ ಜಾಗದಲ್ಲಿ ಆ ಜಾಗನ ಬಿಟ್ಟು. ಓಕೆ ದ ಅನಿಮಲ್ಸ್ ಕುಡ್ ಗೆಟ್ ಕಿಲ್ಡ್ ಬೈ ದ ಅದರ್ ಅನಿಮಲ್ಸ್ ಇನ್ ದಿಸ್ ಪ್ರೋಸೆಸ್. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಹಾನಿ ಅನ್ನೋದು ಆಗ್ಬೋದು. ಓಕೆ ಇವು ಸರ್ಚಿಂಗ್ಗೋಸ್ಕರ ಹೋದಾಗ ಬೇರೆ ಓಕೆ ಬೇರೆ ಏರಿಯಾಸ್ಗೆ ಸರ್ಚಿಂಗ್ಗೆ ಅಂತ ಹೋದಾಗ ಶೆಲ್ಟರ್ಗೆ ಅಂತ ಹೋದಾಗ ಫುಡ್ ಸರ್ಚಿಂಗ್ಗೆ ಅಥವಾ ಶೆಲ್ಟರ್ಗೆ ಅಂತ ಹೋದಾಗ ಓಕೆ ಸೊ ಅಲ್ಲಿ ಅವು ಬೇರೆ ಅನಿಮಲಿಂದಾದ್ರೂ ಸತ್ತೋಗ್ಬೋದು ಅಥವಾ ಬೇರೆ ಅನಿಮಲ್ಸು ಇದರಿಂದ ಸಾಯ್ಬೋದು. ಓಕೆ ಸೊ ಇದಕ್ಕೆ ಆಹಾರವಾಗಿ ಬೇರೆ ಅನಿಮಲ್ ಆದ್ರೂ ಬರ್ಬೋದು ಅಥವಾ ಬೇರೆ ಅನಿಮಲ್ಗೆ ಇದಾದ್ರೂ ಓಕೆ ಆಹಾರವಾಗಿ ಹೋಗ್ಬೋದು. ಬಟ್ ಅಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಓಕೆ ಒಂದು ಸ್ಪೀಸಸ್ ಅಥವಾ ಒಂದು ಪ್ರಾಣಿ ಅಂತ ಅನ್ಕೊಂಡ್ರೆ ಒಂದು ಅನಿಮಲ್ ಅಂತ ಅನ್ಕೊಂಡ್ರೆ ಆ ಅನಿಮಲ್ ಅನ್ನೋದು ಡೆಸ್ಟ್ರಾಯ್ ಆಗ್ತಾ ಇರೋದು ವ್ಯಾನಿಷ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು. ಓಕೆ ಅನಿಮಲ್ ಅಂದ್ರೆ ಎಲ್ಲ ಅನಿಮಲ್ಸ್ ಅಲ್ವಾ. ಸೊ ಒಂದು ಯಾವ್ದಾದ್ರು ಆಗ್ಲಿ ಇದಾದ್ರೂ ಓಕೆ ಕಿಲ್ ಆದ್ರಿ ಬೇರೆದಕ್ಕೆ ಫುಡ್ ಆಗಲಿ ಅದಾದ್ರೂ ಇದಕ್ಕೆ ಫುಡ್ ಆದ್ರೂ ಅನಿಮಲ್ ತಾನೇ ಹೋಗ್ತಾ ಇದೆ ಅಲ್ಲಿ. ಸೊ ಅಲ್ಲಿ ನಮಗೆ ಅನಿಮಲ್ಸ್ ಅನ್ನೋದು ಡೆಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಓಕೆ ಸೊ ಬಿಕಾಸ್ ಆಫ್ ಓಕೆ ಚೇಂಜ್ ಇನ್ ಅಥವಾ ಡಿಸ್ಟರ್ಬ್ ಇನ್ ದ ಹ್ಯಾಬಿಟೇಟ್ ಆಫ್ ಅನ್ ಅನಿಮಲ್. ಹ್ಯಾಬಿಟೇಟ್ ಅನ್ನೋದು ಅನಿಮಲ್ಸ್ ಅಲ್ಲಿ ಹ್ಯಾಬಿಟೇಟ್ಸ್ ಅನ್ನೋದು ಚೇಂಜ್ ಆಗೋದ್ರಿಂದ ಓಕೆ ಸೊ ಅನಿಮಲ್ಸ್ ಅನ್ನೋದು ಡೆಸ್ಟ್ರಾಯ್ ಆಗ್ಬೋದು, ವ್ಯಾನಿಷ್ ಆಗ್ಬೋದು, ಎಕ್ಸ್ಟಿಂಕ್ಟ್ ಆಗ್ಬೋದು. ಸೊ ದ ಹ್ಯಾಬಿಟೇಟ್ ಆಫ್ ಅನ್ ಅನಿಮಲ್ ಪ್ರೊವೈಡ್ಸ್ ಇಫ್ ದ ನೆಸೆಸಿಟಿ ಸಚ್ ಆಸ್ ಶೆಲ್ಟರ್ ಫುಡ್ ಅಥವಾ ಪ್ರೊಟೆಕ್ಷನ್. ಓಕೆ ಸೊ ಶೆಲ್ಟರ್ ಫುಡ್ ಪ್ರೊಟೆಕ್ಷನ್ ಮೇನ್ ಅನಿಮಲ್ಸ್ಗೆ. ಓಕೆ ಸೊ ಈ ಮೇನ್ ಈ ಶೆಲ್ಟರ್ ಫುಡ್ ಮತ್ತೆ ಪ್ರೊಟೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ನೊಂದು ಏರಿಯಾಗೆ ಹೋಗುತ್ತೆ. ಸೊ ಅಲ್ಲಿ ಅವುಗಳಿಗೆ ಬೇರೆ ಪ್ರಾಣಿಗಳಾದ್ರೂ ಬಲಿಯಾಗ್ಬೋದು ಅಥವಾ ಇದೇ ಬೇರೆ ಪ್ರಾಣಿಗೆ ಬಲಿಯಾಗ್ಬೋದು ಆ ರೀತಿ. ಓಕೆ ಸೊ ಟೋಟಲಿ ಇಲ್ಲಿ ಡೆಸ್ಟ್ರಾಯ್ ಅನ್ನೋದು ಅನಿಮಲ್ ಅನ್ನೋದು ಡೆಸ್ಟ್ರಾಯ್ ಆಗ್ತಾ ಇದೆ ಅಲ್ವಾ. ಅಂಡ್ ನೆಕ್ಸ್ಟ್ ಒನ್ ಇಸ್ question number 4 in the C. The top layer of the soil is exposed. Expose ಆದ್ರೆ ಏನಾಗುತ್ತೆ ಟಾಪ್ ಲೇಯರ್ ಆಫ್ ದ ಸಾಯಿಲ್? See, if the top layer of soil is exposed, then it will gradually expose the lower layer of soil, which is hard and rocky in nature. This type
type of soil is less fertile as it contains less humus. Continued soil erosion will make the land barren or infertile. Okay, so if the ಟಾಪ್ ಲೇಯರ್ ಆಫ್ ದ ಸಾಯಿಲ್ ಅನ್ನೋದು ಎಕ್ಸ್ಪೋಸ್ ಆದರೆ ಓಕೆ ಏನಾಗುತ್ತೆ ಅಂತ ಹೇಳಿದ್ರೆ ಇಫ್ ದ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಇಸ್ ಎಕ್ಸ್ಪೋಸ್ಡ್ ದೆನ್ ಇಟ್ ವಿಲ್ ಗ್ರ್ಯಾಜುಯಲಿ ಎಕ್ಸ್ಪೋಸ್ ದ ಲೋಯರ್ ಲೇಯರ್ ಆಫ್ ಸಾಯಿಲ್. ಸೊ ಇದು ಮೇಲಿರೋ ಒಂದು ಲೇಯರ್ ಅನ್ನೋದು ಹೋಗ್ತಾ ಇದೆ ಅಂತ ಹೇಳಿದ್ರೆ ಒಳಗಡೆ ಇರೋ ಲೇಯರ್ ಆಟೋಮೆಟಿಕಲಿ ಮೇಲೆ ನಮಗೆ ಕಾಣಿಸುತ್ತೆ ಅಲ್ವಾ. ಸೊ ಆ ರೀತಿ ವಿಚ್ ಈಸ್ ಹಾರ್ಡ್ ಆ್ಯಂಡ್ ರಾಕಿ. ಸೊ ಮೇಲೆ ಇರೋದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಒಳಗಡೆ ಇರೋ ಲೇಯರ್ ಓಕೆ ಸಾಯಿಲ್ ಒಳಗಡೆ ಇರೋ ಲೇಯರ್ ಬಂದ್ಬಿಟ್ಟು ನಮಗೆ ಹಾರ್ಡ್ ಮತ್ತೆ ರಾಕಿ ಆಗಿ ಇರುತ್ತೆ, ಅಂದ್ರೆ ಕಲ್ಲುಗಳ ತರ ಮತ್ತೆ ಗಟ್ಟಿಯಾಗಿ ಇರುತ್ತೆ. ಓಕೆ ಇನ್ ನೇಚರ್. ಸೊ ದಿಸ್ ಟೈಪ್ ಆಫ್ ಸಾಯಿಲ್ ಇಸ್ ಲೆಸ್ ಫರ್ಟಿಲಿಟಿ. ಫರ್ಟಿಲಿಟಿ ಅನ್ನೋದು ಓಕೆ ಕಮ್ಮಿ ಇರುತ್ತೆ. ಆ್ಯಂಡ್ ಆಸ್ ಇಟ್ ಕಂಟೈನ್ಸ್ ಲೆಸ್ ಹ್ಯೂಮಸ್. ಅಲ್ಲಿ ಲೆಸ್ ಹ್ಯೂಮಸ್ ಇಂದ ಅಲ್ಲಿ ಲೆಸ್ ಹ್ಯೂಮಸ್ ಇರೋದ್ರಿಂದ ಈ ಸಾಯಿಲ್ ಅನ್ನೋದು ಸಹ ಫರ್ಟಿಲಿಟಿ ಅನ್ನೋದು ಕಮ್ಮಿ ಆಗುತ್ತೆ. ಕಂಟಿನ್ಯೂಡ್ ಸಾಯಿಲ್ ಎರೋಷನ್. ಸಾಯಿಲ್ ಎರೋಷನ್ ಅನ್ನೋದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ ಸೊ ವಿಲ್ ಮೇಕ್ ದ ಲ್ಯಾಂಡ್ ಬ್ಯಾರಿಯರ್, ಅಂದ್ರೆ ಇಲ್ಲಿ ಬ್ಯಾರಿಯನ್ ಆರ್ ಇನ್ಫರ್ಟೈಲ್. ಸೊ ಇಲ್ಲಿ ಈ ಸಾಯಿಲ್ ಎರೋಷನ್ ಅನ್ನೋದು ಕಂಟಿನ್ಯೂಸ್ ಆಗ್ತಾ ಹೋಗ್ತಾ ಇದ್ದಷ್ಟು ನಮ್ಮ ಸಾಯಿಲ್ ಅನ್ನೋದು ನಮ್ಮ ಲ್ಯಾಂಡ್ ಅನ್ನೋದು ಓಕೆ ಅಲ್ಲಿ ಫರ್ಟಿಲಿಟಿ ಅನ್ನೋದು ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಓಕೆ ಸೊ ಇಟ್ ಬಿಕಮ್ಸ್ ಇನ್ಫರ್ಟೈಲ್ ಅಂತ ಹೇಳ್ಬೋದು. ಓಕೆ ಅದರಲ್ಲಿ ಯಾವುದೇ ಓಕೆ ಅಂಶಗಳು ಇಲ್ಲ ಅಂತ ಹೇಳ್ಬೋದು. ಓಕೆ